ಹೌ ಟು ಸ್ಪಾಟ್ ಅ ಲಯರ್ ಅನ್ನುವಂಥ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ಸುಳ್ಳು ಎಲ್ಲರೂ ಹೇಳ್ತಾರೆ, ಹಸಿ ಸುಳ್ಳು ಮತ್ತು ವೈಟ್ ಲೈಸ್ ಅಂತ ಹೇಳ್ತೀವಿ. ಒಂದೊಂದು ಸಲ ಆ ಒಂದು ಟೈಮ್ನಲ್ಲಿ ಸುಳ್ಳು ಹೇಳುವ ಅವಶ್ಯಕತೆ ಇರುತ್ತೆ, ಹೇಳ್ತಾರೆ. ಆದರೆ ಕ್ರಾನಿಕ್ಲಿ ಅಂದರೆ ತುಂಬ ಸುಳ್ಳು ಹೇಳ್ತಾನೆ ಇರ್ತಾರೆ. ಹಾಗೂ ನಿಮಗೆ ಅವ್ರ ಜೊತೆ ಒಂದೊಳ್ಳೆ ರಿಲೇಷನ್ಶಿಪ್ ಇರುತ್ತೆ, ಮೇ ಬಿ ಒಂದೊಳ್ಳೆಯ ಸಂಬಂಧ ಇರುತ್ತೆ. ತುಂಬ ದೊಡ್ಡ ಮಟ್ಟದ ಮೋಸ ಮಾಡುವಂಥ ಸುಳ್ಳು ಹೇಳ್ತಾ ಇದ್ದಾರೆ ಅಂದಾಗ ಹೌದು, ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಸ್ಪೆಷಲಿ ರಿಲೇಷನ್ಶಿಪ್ಸ್ನಲ್ಲಿ ಎಷ್ಟೋ ಕಾರಣಕ್ಕೆ ಸುಳ್ಳುಗಳನ್ನ ಹೇಳ್ತಾರೆ. ಆದರೆ ಸುಳ್ಳು ಹೇಳೋದೇ ಒಂದು ರೆಗ್ಯುಲರ್ ಆಗಿರುವಂಥ ಅಭ್ಯಾಸ ಮಾಡ್ಕೊಂಡಾಗ ಪ್ರಾಬ್ಲಮ್ ಆಗುತ್ತೆ. ಎನಿವೇಸ್, ಸುಳ್ಳು ಹೇಳೋದಕ್ಕೆ ಕಾರಣಗಳು ಎಷ್ಟೋ ಇರುತ್ತೆ. ಸುಳ್ಳು ಹೇಳುವ ವ್ಯಕ್ತಿಗೆ ಅವರು ಸಿಕ್ಕಾಕೋಬಾರ್ದು ಅಂತ ಸುಳ್ಳು ಹೇಳ್ತಾರೆ, ಹಾಗೂ ಸುಳ್ಳು ಹೇಳೋದು ಒಂದು ಕಿಕ್ ಕೊಡುತ್ತೆ, ಮಜಾ ಕೊಡುತ್ತೆ ಅನ್ನೋದಕ್ಕೂ ಸುಳ್ಳು ಹೇಳ್ತಾರೆ. ಮತ್ತು ಒಂದು ಪವರ್ನ ಇಟ್ಕೊಳ್ಳೋದಕ್ಕೆ, ಇನ್ನೊಬ್ಬರನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ, ಹಾಗೂ ತಾನು ಬೆಸ್ಟ್ ಆಗಿದ್ದೀನಿ, ನನ್ನ ಲೈಫ್ ಪರ್ಫೆಕ್ಟ್ ಆಗಿದೆ ಅಂತ ತೋರಿಸ್ಕೊಳ್ಳೋದಕ್ಕೂ ಅವರು ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ನ ತೋರಿಸ್ತೆ ನಾನು ತಪ್ಪೇ ಮಾಡಲ್ಲ, ನಾನು ಸುಳ್ಳೇ ಹೇಳಲ್ಲ ಅನ್ನೋ ರೀತಿಯಾಗೂ ಇರ್ತಾರೆ. ಸೊ ಈ ಒಂದು ಟಾಪಿಕ್ ಬಗ್ಗೆ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಒಂದಷ್ಟು ಸೈನ್ಸ್ ಇದೆ ಸುಳ್ಳು ಹೇಳೋರಲ್ಲಿ ಏನೇನಿರುತ್ತೆ ಅಂತ. ಮೊದಲನೇದೇನಾಗುತ್ತೆ ಅಂದರೆ ಅವರ ಟೋನ್ ಚೇಂಜ್ ಆಗುತ್ತೆ. ನಿಮ್ಮ ಹತ್ರ ನೀವು ಮಾತಾಡಬೇಕು, ನೀವು ಕಾನ್ವರ್ಸೇಷನಲ್ಲಿ ಇದ್ದೀರಿ ಅಂದಾಗ ಆ ವ್ಯಕ್ತಿ ಜೊತೆ ಅವರು ಮಾತಾಡುವ ಶೈಲಿಲಿ ಬದಲಾವಣೆ ಕಾಣ್ತೀರಾ ನೀವು. ಒಂದು ಅವ್ರ ಪಿಚ್, ವಾಯ್ಸ್ ಚೇಂಜ್ ಮಾಡ್ಕೊಳ್ಬೋದು, ಅವ್ರ ಪಿಚ್ ಚೇಂಜ್ ಮಾಡ್ಕೋಬೋದು, ಟೋನ್ ಚೇಂಜ್ ಮಾಡ್ಕೋಬಹುದು. ಸೊ ಬೇಸಿಕ್ಲಿ ಅವರು ಮಾತಾಡುವ ಶೈಲಿಯಲ್ಲೇ ಏನೋ ಬದಲಾವಣೆ ಇದೆ ಅಂತ ನಿಮ್ಗೆ ಅನಿಸುತ್ತೆ. ಇವ್ರು ಹೀಗೆ ಮಾತಾಡಲ್ವಲ್ಲ, ಮೇ ಬಿ ಒಂದು ಸೆಂಟೆನ್ಸ್ನ ತುಂಬ ಎಳೆದು ಮಾತಾಡೋದು, ಅಥವಾ ಇಲ್ಲ ನಾನು ಹಾಗೇನು ಮಾಡಲಿಲ್ಲ ಅಂತ ಡ್ರಮ್ಯಾಟಿಕ್ಕಾಗಿ ಮಾತಾಡುವಂಥದ್ದು, ಅಥವಾ ನಾನೇನು ಮಾಡಿಲ್ಲ ಅಂತ ಇರಿಟೇಟ್ ಆಗಿ ಮಾತಾಡುವಂಥದ್ದು. ಸೊ ನಿಮ್ಗೆ ಅನಿಸುತ್ತೆ ಇವರು ಮಾತಾಡ್ತಾ ಇರೋದು ಯಾಕೋ ವ್ಯತ್ಯಾಸ ಇದೆ ಅಂತ ಅನಿಸುತ್ತೆ. ದಟ್ ಈಸ್ ಒನ್ ಬಿಗ್ ಮೇಜರ್ ಈಸಿಲಿ ಸ್ಪಾಟಬಲ್ ಸೈನ್ ಆಫ್ ಲೈನ್. ಎರಡನೇದೇನಾಗುತ್ತೆ ಅಂದರೆ ಬಾಡಿ ಲ್ಯಾಂಗ್ವೇಜ್. ಎಸ್, ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಅವರು ಮಾತಾಡ್ತಾ ಇರೋದಕ್ಕೂ ಅವ್ರು ನಡ್ಕೊಳ್ತಾ ಇರೋದಕ್ಕೂ ವ್ಯತ್ಯಾಸ ಇರುತ್ತೆ. ಅವರ ಮಾತಿನ ಧಾಟಿಯಲ್ಲಿ ನಾನು ಮಾಡೇ ಇಲ್ಲ ಅಂತಿರ್ತಾರೆ. ಮಾಡೇ ಇಲ್ಲ ಅಂದಾಗ ಹೀಗೆ ಹೇಳಬೇಕಲ್ವ, ನಾನು ಈ ತಪ್ಪು ಮಾಡೇ ಇಲ್ಲ ಅಂದರೆ ನಾನು ಈ ತಪ್ಪು ಮಾಡೇ ಇಲ್ಲ ಅಂತ ಹೇಳ್ತಾರೆ. ಸೊ ಅವರ ಬಾಡಿ ಲ್ಯಾಂಗ್ವೇಜ್ಗೂ ಅವ್ರು ಮಾತಾಡೋದಕ್ಕೂ ತುಂಬ ಡಿಫ್ರೆನ್ಸ್ ನೀವು ನೋಡ್ಬೋದು, ಆರಾಮಾಗಿ ಕಾಣುತ್ತೆ ಅದು. ಈಗ ನೀವೇನೋ ಒಂದು ಪ್ರಶ್ನೆ ಕೇಳಿದಾಗ ಅವರು ಮಾತಾಡ್ತಾ ಇರೋ ಶೈಲಿಗೂ ಅವರು ನಡ್ಕೊಳ್ತಾ ಇರೋದಕ್ಕೂ ಒಂದಕ್ಕೊಂದು ಸಂಬಂಧ ಇರೋದಿಲ್ಲ. ಅಂದರೆ ನರ್ವಸ್ ಆಗ್ತಾರೆ, ಸಡನ್ನಾಗಿ ಬೆವರ್ತಾರೆ, ಹಾಗೂ ಅವರು ಐ ಕಾಂಟ್ಯಾಕ್ಟ್ನ ಬೇರೆ ಕಡೆ ಇಡ್ತಾರೆ. ಸೊ ಯು ವಿಲ್ ಫೀಲ್ ಈವನ್ ದಿಯರ್ ಬಾಡಿ ಲ್ಯಾಂಗ್ವೇಜ್ ದೇರ್ ಇಸ್ ಸಮ್ ಪ್ರಾಬ್ಲಮ್ ಅಂತ. ಸೊ ಅವ್ರ ಬಾಡಿ ಲ್ಯಾಂಗ್ವೇಜ್ನು ನೀವು ಅಬ್ಸರ್ವ್ ಮಾಡಿದಾಗ ಒಂದಷ್ಟು ಬದಲಾವಣೆ ಕಾಣುತ್ತೆ. ಆ್ಯಂಡ್ ಮ್ಯಾಚ್ ಆಗೋದಿಲ್ಲ ಅವ್ರ ಟೋನ್, ಅವ್ರ ಮಾತಿನ ಶೈಲಿಗೂ ಅವರ ಬಾಡಿ ಲ್ಯಾಂಗ್ವೇಜ್ಗೂ ಕಂಪ್ಲೀಟ್ ಡಿಸ್ಕನೆಕ್ಟ್ ಇರುತ್ತೆ. ಮೂರನೇದೇನಾಗುತ್ತೆ ಅಂದರೆ ಇವರು ಲೆಸ್ ಡೀಟೇಲ್ಸ್ನ ಕೊಡ್ತಾರೆ. ನೀವು ಏನಾದರೂ ಒಂದು ಇದನ್ನು ಎಲಾಬ್ರೇಟ್ ಮಾಡು, ಯಾಕೆ ಹೀಗೆ ಮಾಡಿದೆ, ನೀನು ಎಲ್ಲಿದ್ದೆ ಆ ದಿನ, ನನಗೆ ಆ ದಿನದಲ್ಲಿ ನೀನು ಏನು ಮಾಡಿದೆ ಹೇಳು ಅಂದರೆ ಅವರು ಅದಕ್ಕೆ ಹೇಳೋಕ್ಕೆ ಕಷ್ಟ ಆಗುತ್ತೆ. ಅವ್ರು ಏನು ಮಾಡಿದ್ರು ಅಂತ ಅವ್ರು ಹೇಳೋಕ್ಕೆ ಆಗೋದಿಲ್ಲ, ಬಿಕಾಸ್ ಅವ್ರ ಕತೆ ಕಟ್ಟಬೇಕಾಗತ್ತೆ. ಸೊ ಅವ್ರು ನಿಮಗೆ ತುಂಬ ಲೆಸ್ ಡೀಟೇಲ್ಸ್ ಕೊಡ್ತಾರೆ, ಇಲ್ಲ ತುಂಬಾ ಮೋರ್ ಡೀಟೇಲ್ಸ್ ಕೊಡ್ತಾರೆ. ಸೊ ಒಂದು ಹೆಚ್ಚು ಡೀಟೇಲ್ಸ್ ಕೊಡೋದ್ರಲ್ಲೂ ಒಂದು ಸುಳ್ಳೇನೋ ಹೇಳ್ತಾ ಇದ್ದಾರೆ ಅನಿಸುತ್ತೆ, ಕಮ್ಮಿ ಡೀಟೇಲ್ಸ್ ಕೊಡೋದ್ರಲ್ಲೂ ನಿಮಗೇನೋ ಅನಿಸುತ್ತೆ, ಇಲ್ಲ ಮುಚ್ಚಿಡ್ತಿದ್ದಾರೆ ನನ್ನ ವಿಷಯ, ಏನೋ ಒಂದು ವಿಷಯನ ನಮ್ಮಿಂದ ಮುಚ್ಚಿಡ್ತಿದ್ದಾರೆ ಅನಿಸುತ್ತೆ. ಸೊ ಆ ಬ್ಯಾಲೆನ್ಸ್ ಇರೋದಿಲ್ಲ ನಿಮಗೆ. ಒಂದು ನರೇಷನ್ಗೆ ಹೋದಾಗ ಅತಿಯಾಗಿ ಅವರು ಏನೇನೋ ಹೇಳ್ತಾ ಇದ್ದಾರೆ, ಕತೆ ಕಟ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಅಂದರೆ ಎಸ್, ಆ್ಯಂಡ್ ಫಾಲೋ ಯುವರ್ ಇಂಟ್ಯೂಷನ್. ನಿಮ್ಮ ಒಳ ಮನಸ್ಸು ನಿಮ್ಗೆ ಯಾವತ್ತೂ ನೀವು ಆ ಒಂದು ಒಳ ಮನಸ್ಸಿನ ಜೊತೆ ಯಾವಾಗಲೂ ಇಫ್ ಯು ಆರ್ ಬಿಲೀವಿಂಗ್ ಆ್ಯಂಡ್ ಟ್ಯೂನಿಂಗ್ ಟು ಯುವರ್ ಇಂಟ್ಯೂಷನ್, ನಿಮಗೆ ಗೊತ್ತಾಗುತ್ತೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಐ ಕಾಂಟ್ಯಾಕ್ಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ನಾನು ಇಲ್ಲಿ ಏನೇ ಎಕ್ಸ್ಪ್ಲೇನ್ ಮಾಡಿದ್ರು ಅಕಾರ್ಡಿಂಗ್ ಟು ಸೈಕಾಲಜಿನೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಅವರ ಐ ಕಾಂಟ್ಯಾಕ್ಟ್ ಒಂಥರ ನಿಮ್ಮನ್ನು ದುರ್ಗುಟ್ಕೊಂಡು ನೋಡೋ ಥರನೇ ನೋಡ್ತಿರ್ತಾರೆ ಹೇಳುವಾಗ, ಬಿಕಾಸ್ ಅವ್ರಿಗೆ ಭಯ ಇರುತ್ತೆ.
ನಾನು ಬೇರೆ ಕಡೆ ನೋಡಿದ್ರೆ ಅವ್ರಿಗೆ ಗೊತ್ತಾಗೋಗುತ್ತೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ. ಒಂದು ನಿಮ್ಮನ್ನೇ ನೋಡ್ಕೊಂಡು ಹೇಳ್ತಿರ್ತಾರೆ, ಇಲ್ಲ ನಾನು ಹೀಗೆ ಮಾಡೇ ಇಲ್ಲ, ನಾನು ಮಾಡೇ ಇಲ್ಲ ಅಂತ ನಿಮ್ಮನ್ನೇ ನೋಡ್ಕೊಂಡು ಹೇಳ್ತಿರ್ತಾರೆ. ಇಲ್ಲ ಅಂದರೆ ಬೇರೆ ಎಲ್ಲೋ ನೋಡಿ ಮಾತಾಡೋದು, ಎಲ್ಲೋ ನೋಡಿ ಮಾತಾಡ್ತಿರ್ತಾರೆ. ನೀವು ನನ್ನನ್ನು ನೋಡಿ ಹೇಳು ಅಂದರೆ ನಿಮ್ಮನ್ನು ನೋಡಿ ಹೇಳೋದಿಲ್ಲ, ಯಾಕಂದರೆ ಅವ್ರಿಗೆ ಗಿಲ್ಟ್ ಕಾಡ್ತಿರುತ್ತೆ. ಸೊ 2 ರೀತಿಯಾಗಿ ಈ ಥರ ಸುಳ್ಳು ಹೇಳೋರು ಮ್ಯಾನೇಜ್ ಮಾಡ್ತಾರೆ. ಸೊ ಸೈನ್ಸ್ ಇದನ್ನು ಒಬ್ಸರ್ವ್ ಮಾಡಿ ರಿಸರ್ಚ್ ಮಾಡಿ ಸುಳ್ಳು ಹೇಳೋರಲ್ಲಿ ಏನೇನಿರುತ್ತೆ ಪ್ಯಾಟರ್ನ್ ಅಂತ ನೋಡಿ ಹೇಳಿರುವಂಥದ್ದು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅವರು ಅವರ ಬಾಡಿನ ಟಚ್ ಮಾಡ್ತಾರೆ ಮಾತಾಡೋವಾಗ, ಸುಳ್ಳು ಹೇಳೋವಾಗ. ಇಲ್ಲ ಹೀಗಾಯಿತು, ಅದು ಹಾಗಾಯಿತು, ಮೂಗನ್ನು ಟಚ್ ಮಾಡ್ತಾರೆ ಅಂತ ಹೇಳ್ತಾರೆ ರಿಸರ್ಚ್ ಪ್ರಕಾರ. ತುಂಬ ಮೂಗನ್ನು ಟಚ್ ಮಾಡೋದು, ಮೌತ್ನ ಬಾಯಿನ ಹೀಗಿಟ್ಕೊಳ್ಳೋದಿಲ್ಲ, ನಾನೇನು ಮಾಡಲಿಲ್ಲ ಹೀಗೆ. ಸೊ ದೇ ಕೀಪ್ ಟಚಿಂಗ್ ದೆಮ್ಸೆಲ್ಸ್ ಸುಳ್ಳು ಹೇಳೋವಾಗ, ಬಿಕಾಸ್ ದೇ ವಾಂಟ್ ಸಮ್ ಕೈಂಡ್ ಆಫ್ ಕಂಫರ್ಟ್. ಸೊ ಅವರೇ ಮುಟ್ಕೊಳ್ಳೋದನ್ನು ಜಾಸ್ತಿ ಮಾಡ್ತಿರ್ತಾರೆ. ಅದಾದ ನಂತರ ಫಿಡ್ಜೆಟಿಂಗ್ ಅಂತ ಹೇಳ್ತೀವಿ. ಫಿಡ್ಜೆಟಿಂಗ್ ಅಂದರೆ ಏನೋ ಒಂದು ವಸ್ತುನ ಇಟ್ಕೊಂಡು ಆಟ ಆಡ್ತಿರ್ತಾರೆ, ಕಾಲು ತುಂಬ ಅಲ್ಲಾಡಿಸ್ತಿರ್ತಾರೆ, ರೆಸ್ಟ್ಲೆಸ್ ಆಗಿರ್ತಾರೆ ಬೇಸಿಕ್ಲಿ. ಆ್ಯಂಡ್ ಏನಾದರೂ ಕೈನಲ್ಲಿರೋದನ್ನೇ ವಸ್ತು ಜೊತೆ ಆಟ ಆಡ್ತಿರ್ತಾರೆ. ಸೊ ಅದನ್ನೇ ನಾವು ಫಿಡ್ಜೆಟಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಲ್ಯಾಕ್ ಆಫ್ ಹ್ಯಾಂಡ್ ಮೂವ್ಮೆಂಟ್ಸ್ ಅಂದರೆ ಈಗ ನಾನು ಮಾತಾಡುವಾಗ ನಾನು 2 ಕೈನ ಬಳಸ್ತಿದ್ದೀನಿ ಆ್ಯಂಡ್ ಎಕ್ಸ್ಪ್ರೆಷನ್ ಚೆನ್ನಾಗಿರುತ್ತೆ. ಇವಾಗ ನೀನು ಅಲ್ಲಿ ಹೋಗಿದ್ದಲ್ಲ, ನೀನೇನು ಮಾಡಿದೆ, ನಾನು ಅಲ್ಲಿ ಹೋದ್ನಲ್ಲ, ಅಲ್ಲಿ ನಾನು ಕಾಫಿ ಕುಡಿದೆ, ಓಕೆ ನಾನು ಅಲ್ಲಿ ನನ್ನ ಫ್ರೆಂಡ್ನ ಮೀಟ್ ಮಾಡಿದೆ. ಸೊ ಐ ಆಮ್ ಯೂಸಿಂಗ್ ಮೈ ಹ್ಯಾಂಡ್ಸ್. ಆದರೆ ಇವ್ರು ಹ್ಯಾಂಡ್ಸ್ನ ಯೂಸ್ ಮಾಡೋದಿಲ್ಲ. ಇಲ್ಲ ನಾನು ಅಲ್ಲಿ ಹೋದೆ, ಅಲ್ಲಿ ಹೀಗೆ ಮಾಡಿದೆ, ನಾನು ಹೀಗೆ ಬಂದುಬಿಟ್ಟೆ. ಈ ಥರ ತುಂಬಾ ಬೇಸಿಕ್ ಎಸ್ ಆರ್ ನೋ ರೀತಿಯಾಗಿ ನಿಮಗೆ ಉತ್ತರ ಕೊಡ್ತಾ ಹೋಗ್ತಾರೆ. ಸೊ ನಿಮಗೆ ಡೌಟ್ ಬರ್ತಾ ಇದೆ ಅಂತ ಅವ್ರಿಗೇನು ಅನಿಸುತ್ತೆ, ಆವಾಗ ನಿಮಗೆ ಉತ್ತರ ಕೊಡೋದಕ್ಕೆ ಅವಾಯ್ಡ್ ಮಾಡ್ತಾರೆ. ಇದೊಂದು ಲಾಸ್ಟ್ ಸ್ಟ್ರಾಟಜಿ ಅವ್ರು ಯೂಸ್ ಮಾಡೋದು, ಅವಾಯ್ಡ್ ಮಾಡುವಂಥದ್ದು, ಮಾತು ಬಿಟ್ಬಿಡೋದು, ಮಾತಾಡದೇ ಇರುವಂಥದ್ದು, ಸೈಲೆಂಟ್ ಟ್ರೀಟ್ಮೆಂಟ್ ಕೊಡುವಂಥದ್ದು, ಹಾಗೂ ನಿಮ್ಮ ಜೊತೆ ಒಂದು 10-20 ದಿನ ಅದ್ರ ಬಗ್ಗೆ ಮಾತಾಡಲೇಬಾರ್ದು ಅಂತ ಜಗಳ ಆಡೋದಾಗಿರ್ಬೋದು. ಒಂದು ಜಗಳ ಆಡ್ತಾರೆ, ಇಲ್ಲಾಂದರೆ ಮಾತು ಬಿಟ್ಬಿಡ್ತಾರೆ, ಅಥವಾ ಬ್ಲಾಕೇ ಮಾಡಿಬಿಡ್ತಾರೆ. ನೀವು ಇನ್ನೂ ಜಾಸ್ತಿ ಬಿಕಾಸ್ ದೇ ಕಾಂಟ್ ಹ್ಯಾಂಡಲ್ ಇಟ್. ಈಗ ನೀನು ಹೇಳಲೇಬೇಕು ಅಂತ ಕೂರಿಸಿದಾಗ ಈ ಥರ ಎಲ್ಲ ಅವರು ಬಿಹೇವಿಯರ್ನ ತೋರಿಸ್ತಾರೆ. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಸೊ ದೀಸ್ ಆರ್ ದ ವೇಸ್ ವೇರ್ ಯು ಕ್ಯಾನ್ ಸ್ಪಾಟ್ ಅ ಲಯರ್ ಇನ್ ಯೋರ್ ಓನ್ ವೇಸ್. ನಾನು ಹೇಳಿದ್ದೆಲ್ಲ ನೀವು ಸ್ವಲ್ಪ ಒಬ್ಸರ್ವ್ ಮಾಡಿದ್ರೆ ಹೌದು ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ ನಿಮಗೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.